ಈ ಮನೆ ನಮ್ಮ ಅತ್ತೆಯ ಕನಸು ಹಾಗೆ ನಮ್ಮ ಮನೆಯವರ ಶ್ರಮದ ಫಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ನಿನ್ನೆ ನೈಟಿಂದನೇ ಶುರು ಮಾಡಿದ್ದಾಯಿತು. ನಿನ್ನೆ ನೈಟು ಮನೆ ಹತ್ರ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಟೌನಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಸ್ವಾತಿ ಅಕ್ಕರ ಮನೆಗೆ ಬಂದಿದ್ವಿ. ಇವರು ಕೂಡ ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ನೀವು ಕೂಡ ನೋಡಿ ಅವ್ರನ್ನೂ ಕೂಡ ಸಪೋರ್ಟ್ ಮಾಡಿ. ಗೃಹ ಪ್ರವೇಶದ ದಿವಸ ಅಳ್ದೇನೆ ಇವತ್ತು ಕೂಡ ನಿದ್ದೆಗೆಡಂಗಾಗಿತ್ತು. ಯಾಕಂದ್ರೆ ಮೆಹಂದಿ ಹಾಕಿಸ್ಕೊಳಕ್ ಹೋಗಿದ್ದು ಲೇಟೇನೆ, ಮುಗ್ದಿದ್ದು ಲೇಟೇನೆ. ಇನ್ನು ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮೆಹಂದಿ ಹೆಂಗಿತ್ತು ಅಂತ ನೋಡ್ಕೊಂತ ಹಾಗೆ ಪಟ್ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಊರ್ ಕಡೆ ಹೋಗ್ತಾ ಇದ್ವಿ. ಪಾಪ ನಮ್ಮ ಮನೆಯವರಂತೂ ಅದ್ ಎಷ್ಟ್ ಸಲ ಗಾಡಿನಲ್ಲಿ ಟೌನು ಮನೆ ಅಂತ ಓಡಾಡ್ತಾ ಇದಾರೋ ಲೆಕ್ಕನೇ ಇಲ್ಲ. ಇನ್ನು ಟೌನ್ ಒಳಗಡೆ ಇನ್ನೂ ಸ್ವಲ್ಪ ಐಟಮ್ಸ್ ತಗೊಳ್ಳೋದಿತ್ತು ಅಂತ ಎಳೆ ಹಸ್ರಕ್ ಬಂದು ಅಲ್ಲಿ ಐಟಮ್ಸ್ ಎಲ್ಲ ತಗೊಂಡು ಬ್ಯಾಗ್ ಹಾಕಿಸ್ಕೊಂಡು ಸೀದಾ ಊರ್ ಕಡೆ ಹೊರಟ್ವಿ. ಚಪ್ರದ ಪೂಜೆಗೆ ಅಂತ ಬೆಳಗ್ಗೆ ಟೈಮಿಂಗ್ಸ್ ಚೆನ್ನಾಗಿದ್ದಿದ್ರಿಂದ ಬೆಳಗ್ಗೆನೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಹೋಗಿದ್ದಾಯ್ತು. ಇನ್ನು ಅಲ್ಲಿಗೆ ಹೋದ ತಕ್ಷಣ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೆ ನಮ್ಮ ಮನೆಯವರು ಹಂಗೆ ಅವ್ರ ಅತ್ತೆ ಮಗನ ಕರ್ಕೊಂಡು ದಡಿ ಎಲ್ಲ ತಗೊಂಡ್ ಬರಕ್ಕೆ ಅಂತ ಹೋದ್ರು. ಇನ್ನು ತಂದ್ಮೇಲೆ ಫಸ್ಟ್ ಒಂದ್ ಕಡೆದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಚಪ್ರ ಹಾಕಕ್ಕೆ ಅಂತ ಶುರು ಮಾಡ್ಕೊಂಡ್ರು. ಇನ್ನು ನನಗೆ ಟೌನಲ್ಲಿ ಕೆಲಸ ಇದ್ದಿದ್ರಿಂದ ಗಾಡಿ ಎತ್ಕೊಂಡು ಸೀದಾ ನಾನು ಟೌನಿಗೆ ಬಂದೆ. ನನ್ನ ಬ್ಲೌಸ್ ರೆಡಿ ಆಗಿತ್ತು, ನೋಡಿರ್ಲಿಲ್ಲ ಅಂತ ಹೋಗಿ ನೋಡ್ಕೊಂಡು ಇನ್ನು ನಾಳೆ ಅಲ್ಲಿಗೆ ರೆಡಿ ಆಗೋಕೆ ಹೋಗ್ಬೇಕು ಅಂತ ಅಲ್ಲೇ ಇಟ್ಟು ಅಲ್ಲಿಂದ ಮತ್ತೆ ಬ್ಯಾಂಗಲ್ ಸ್ಟೋರಿಗೆ ಹೋಗಿ ಬ್ಯಾಂಗಲ್ಸ್ ಎಲ್ಲ ತಗೊಂಡು ಹಾಗೆ ಸಣ್ಣ ಪುಟ್ಟ ಮನೆಗೆ ಬೇಕಾಗಿರೋ ಐಟಮ್ಸ್ ತಗೋಬೇಕಿತ್ತು ಅಂತ ಅದನ್ನು ಕೂಡ ತಗೊಂಡು ಮತ್ತೆ ಊರಿಗೆ ಬಂದು ಅಲ್ಲೂ ಕೂಡ ರಂಗೋಲಿ ಬಣ್ಣ ಎಲ್ಲ ಹಾಕಿ ಮತ್ತೆ ಟೌನಿಗೆ ಬಂದಿದ್ದಾಯ್ತು, ರೆಡಿಯಾಗಿ ಹೋಗ್ಬೇಕಿತ್ತು ಅಂತ. ಮನೆಗೆ ಬಂದು ಇಬ್ರು ಕೂಡ ಫಟಾಫಟ್ ಅಂತ ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ಸೀರೆನೆಲ್ಲ ಹಾಕೊಂಡು ಮತ್ತೆ ಸ್ವಾತಿ ಅಕ್ಕರ ಮನೆಗೆ ಹೋಗಿ ಅಲ್ಲೇ ಸಿಂಪಲ್ ಆಗಿ ರೆಡಿ ಮಾಡಿಸ್ಕೊಂಡಿದ್ದಾಯ್ತು. ಇನ್ನು ಅಲ್ಲಿಂದ ನಮ್ಮ ಮನೆಯವರು ಒಂದೇ ಉಸಿರಿಗೆ ಫೋನ್ ಮಾಡ್ತಾ ಇದ್ರು ಅಂತ ಅಕ್ಕಂಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬನ್ನಿ ನಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮತ್ತೆ ಗಾಡಿ ಎತ್ಕೊಂಡು ಊರ್ ಕಡೆ ಬಂದ್ವಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ಈ ಮನೆ ನಮ್ಮ ಅತ್ತೆಯ ಸುಮಾರು ವರ್ಷಗಳ ಕನಸು, ಹಂಗೇನೆ ನಮ್ಮ ಮನೆಯವ್ರ ಶ್ರಮದ ಪ್ರತಿಫಲ. ಫೈನಲ್ ಆಗಿ ಮನೆ ಏನೋ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಅದ್ರ ಹಿಂದೆ ಇರೋ ಶ್ರಮ ಮಾತ್ರ ಹೇಳೋಕ್ಕೂ ಕಷ್ಟ, ಹಾಗೆ ಅದನ್ನ ಅನುಭವಿಸೋದು ಕೂಡ ತುಂಬಾನೇ ಕಷ್ಟ. ಸದ್ಯಕ್ಕೆ ನಮ್ಮ ಮನೆಯವರು ಯಾರ ಸಹಾಯನೂ ಇಲ್ದಲೆ ಇಷ್ಟ ಮಾಡಿದ್ದಾರೆ. ನನಗಂತೂ ಅವ್ರ ಮೇಲೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಇನ್ನು ಟೌನ್ ಇಂದ ಮನೆಗೆ ಬಂದವರು ಒಂದ್ ನಿಮಿಷನೂ ಕೂರ್ಲಿಲ್ಲ, ಹೊರಗಡೆ ಒಳಗಡೆ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನೋಡ್ತಾನೆ ಇದ್ರು. ಇನ್ನು ನಾನು ಕೂಡ ಪೂಜೆಗೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ. ಇನ್ನು ಮಿಕ್ಕಿದ ಪೂಜೆ ಪಾಠನ ನಾಳೆ ಕಂಟಿನ್ಯೂ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.